ಚಿಂತನೆ ಪ್ರಾರ್ಥನೆ. ಚಿಂತನೆ ಪ್ರಕೃತಿ ವಂದನೆ. ಅಂತರ್ದೇಹೇಷು ಭೂತಾನಾಂ ಆತ್ಮಾಸ್ತೆ ಹರಿರೀಶ್ವರಃ ಸರ್ವಂ ತದ್ವಿಷ್ಯಮೀಕ್ಷದ್ವಂ ಏವಂ ವಸ್ತೋಷಿತೋ ಯಸೌ. ಈ ಸುಭಾಷಿತದ ಅರ್ಥ: ಎಲ್ಲರೊಳಗೂ ಭಗವಂತನು ಇರುವಂತೆ ಸಕಲ ಸಸ್ಯ ರಾಶಿಗಳಲ್ಲೂ ಭಗವಂತನಿದ್ದಾನೆ. ಆದ್ದರಿಂದ ಸಸ್ಯಗಳ ಸಂಹಾರವೆಂದರೆ ನಮ್ಮ ರಕ್ಷಕನಾದ ಭಗವಂತನ ಸಂಹಾರವಾದಂತೆ. ಇಂತಹ ದ್ರೋಹ ಕಾರ್ಯದಿಂದ ದೂರವಿರಬಯಸುವುದಾದರೆ ಪ್ರಕೃತಿಯನ್ನು ಪೂಜಿಸಬೇಕು. ಅಗ್ನಿ ನೀರಿನ ನೆಲೆ, ನೀರು ಗಾಳಿಯ ನೆಲೆ, ಗಾಳಿ ಆಗಸದ ನೆಲೆ. ಕಾಲಗಣನೆಗೆ ನೀರು ಮೂಲಾಧಾರ. ಪರಿಸರ ಸಂರಕ್ಷಣೆ ಸಂಸ್ಕೃತಿ, ಪರಿಸರ ರಕ್ಷಣೆ ಸಂಸ್ಕಾರ, ಪರಿಸರ ಸಂರಕ್ಷಣೆ ಜೀವನ ಧರ್ಮ. ಅದೇ ಕರ್ಮ, ಅದೇ ಕಾಯಕ. ಈ ದೇಹ ಪಂಚಭೂತಗಳಿಂದ ರೂಪಿತವಾಗಿರುವಂತಹದು. ಈ ಪ್ರಪಂಚ ಪಂಚಭೂತಗಳಿಂದ ನಿರ್ವಹಣೆಯಾಗುತ್ತಿದೆ. ಪಂಚಭೂತಗಳಾದ ಅಗ್ನಿ, ಭೂಮಿ, ಆಕಾಶ, ಜಲ, ವಾಯು ಇವುಗಳ ಒಟ್ಟು ಅಂಶವನ್ನೇ ಪ್ರಕೃತಿ ಎಂದಿದ್ದಾರೆ ನಮ್ಮ ಪೂರ್ವಜರು. ಇಡೀ ವಿಶ್ವಕ್ಕೆ ಹೋಲಿಸಿಕೊಂಡಾಗ ಸನಾತನ ಭಾರತದಲ್ಲಿ ಮಾತ್ರ ಪ್ರಕೃತಿಯನ್ನು ಪೂಜಿಸಿ ಗೌರವಿಸುವುದು ನಾವು ಕಾಣಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಆಧುನಿಕತೆ, ಅತಿಯಾದ ಆಸೆಯಿಂದ ಪ್ರಕೃತಿಯನ್ನು ಅತಿ ಹೆಚ್ಚು ಬಳಸಿಕೊಂಡು ವಿನಾಶದೆಡೆಗೆ ಸಾಗುತ್ತಿದ್ದೇವೆ. ಅದರ ದುಷ್ಪರಿಣಾಮಗಳು ಈಗಾಗಲೇ ಅಲ್ಲಲ್ಲಿ ಗೋಚರವಾಗುತ್ತಿದೆ. ನಾವು ಇನ್ನೂ ಎಚ್ಚರಗೊಳ್ಳದಿದ್ದರೆ ಮತ್ತಷ್ಟು ನಾಶ ಖಂಡಿತ. ಪರಿಸರ ಸಮತೋಲನ ಕಾಪಾಡದಿದ್ದರೆ ಮುಂದೆ ಒಂದು ದಿನ ದೊಡ್ಡ ಅನಾಹುತವನ್ನು ಎದುರಿಸಲು ಸಿದ್ಧರಾಗಬೇಕು. ಪ್ರಕೃತಿಯಲ್ಲಿ ಮನುಸಂಕುಲ, ಜೀವಸಂಕುಲ, ಪರಿಸರ ಸಂರಕ್ಷಣೆ ಎಲ್ಲವೂ ಅಡಗಿದೆ. ಆದುದರಿಂದ ನಾವು ಪರಿಸರ ಮಿತ್ರರಾಗಬೇಕು, ಮನುಸಂಕುಲವನ್ನು ರಕ್ಷಿಸಬೇಕು. ಅಂತೆಯೇ ಪ್ರಾಣಿ ಪಕ್ಷಿ ಸಂಕುಲವನ್ನು ಕೂಡ ಉಳಿಸಬೇಕು. ಮುಂದಿನ ಪೀಳಿಗೆಯವರು ಹಾಳಾದ ಪರಿಸರವನ್ನು ನೋಡದಂತೆ ಹಾಗೂ ಸಂರಕ್ಷಿತ ಪರಿಸರವನ್ನು ನೋಡುವಂತೆ ನಾವೆಲ್ಲರೂ ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮಾನವ ವಿಜ್ಞಾನದ ಮೂಲಕ ಎಲ್ಲವನ್ನೂ ಸಾಧಿಸಿದ್ದಾನೆ. ಆದರೆ ಪ್ರಕೃತಿಯ ಮುಂದೆ ಮಾನವ ಕುಬ್ಜನು. ಆದುದರಿಂದಲೇ ವಿಶ್ವದ ಎಲ್ಲ ಕಡೆ ಉಂಟಾಗುವ ಪರಿಸರ ನಾಶಕ್ಕೆ ಮಾನವನೇ ಪ್ರಮುಖ ಕಾರಣನು. ತಾನು ಮಾಡಿದ ಪರಿಸರ ನಾಶಕ್ಕೆ ಆಗಾಗ ಉಂಟಾಗುವ ಪ್ರಕೃತಿ ವಿಕೋಪವು ನಮ್ಮ ಮುಂದಿರುವ ನೈಜ ಸಾಕ್ಷಿ. ಆದುದರಿಂದ ನಾವು ಪರಿಸರವನ್ನು ಕಾಪಾಡುತ್ತಾ ನಮ್ಮ ಎಲ್ಲ ಬೇಡಿಕೆಯನ್ನು, ಬದುಕನ್ನು ರೂಪಿಸಿಕೊಳ್ಳಬೇಕು. ಒಂದು ಸುಭಾಷಿತ ಈ ರೀತಿ ಇದೆ: ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಟಂತಿ ಸ್ವಯಮಾತಪೆ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾಃ ಇವ ಎಂದು. ವೃಕ್ಷಗಳು ತಾವು ಸ್ವತಃ ಬಿಸಿಲಿನ ತಾಪವನ್ನು ಸಹಿಸಿ ಇತರರಿಗೆ ನೆರಳನ್ನು ನೀಡುತ್ತವೆ. ಅವುಗಳ ಫಲಗಳು ಇತರರಿಗಾಗಿಯೇ ಇವೆ. ಇದೇ ಅಲ್ಲವೇ ಪ್ರಕೃತಿಯ ನಿಸ್ವಾರ್ಥ ಸ್ವಭಾವ? ಇನ್ನೊಂದು ಸುಭಾಷಿತ ಈ ರೀತಿ: ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ಪಯೋದರೋ ನ ಕ್ವಚಿದತ್ತಿ ಸಸ್ಯಂ ಪರೋಪಕಾರಾಯ ಸತಾಂ ವಿಭೂತಯಃ ಎಂದು. ಅಂದರೆ ನದಿಗಳು ತಮ್ಮ ನೀರನ್ನು ತಾವೇ ಕುಡಿಯುವುದಿಲ್ಲ, ಹಣ್ಣಿನ ಮರಗಳು ತಮ್ಮ ಹಣ್ಣುಗಳನ್ನು ತಾವೇ ತಿನ್ನುವುದಿಲ್ಲ. ಹೀಗೆ ಗಿಡಮರಗಳು ತಾವೇ ಏನನ್ನೂ ತಿನ್ನುವುದಿಲ್ಲ. ಮಹಾತ್ಮರ ಸಂಪತ್ತುಗಳೆಲ್ಲವೂ ಪರರಿಗಾಗಿಯೇ. ಗಿಡಮರಗಳ ಕೊಡುಗೆ ನಮಗೆ ಉಸಿರಾಡಲು ಆಮ್ಲಜನಕ, ವಿಶ್ರಾಂತಿ ಪಡೆಯಲು ನೆರಳು, ಸವಿಯಲು ಹಣ್ಣು ಹಂಪಲುಗಳು, ಮಳೆ, ತಾಪಮಾನ ನಿಯಂತ್ರಿಸಲು, ವಾತಾವರಣವನ್ನು ಶುದ್ಧಗೊಳಿಸಲು ಸಹಕಾರಿಯಾಗುತ್ತವೆ. ಹೀಗೆ ಪರಿಸರದಲ್ಲಿ ಎಲ್ಲವೂ ಪರರಿಗಾಗಿಯೇ ಹೊರತು ತಮಗಾಗಿ ಅಲ್ಲ. ಆದರೆ ಮಾನವರಾದ ನಾವು ಭೂಗೋಳದಲ್ಲಿರುವ ಎಲ್ಲವೂ ನನ್ನದೇ ಎಂಬ ಚಿಂತನೆಯಿಂದ ಸಾಗುತ್ತಿದ್ದೇವೆ. ಹಾಗಾಗಿ
ಪರಿಸರ ನಾಶಕ್ಕೆ ಮೂಲ ಕಾರಣರು ನಾವೇ ಅಲ್ಲವೇ? ಪರಿಸರದ ಸ್ವಚ್ಛತೆಗೆ ನಮ್ಮ ಮೊದಲ ಆದ್ಯತೆಯಾಗಲಿ. ಹಸುರೀಕರಣ, ಜಲಶುದ್ಧೀಕರಣ, ವಾಯು ಶುದ್ಧೀಕರಣ, ವಾತಾವರಣ ಶುದ್ಧೀಕರಣದ ಬಗೆಗೆ ನಾವೆಲ್ಲರೂ ಗಮನ ಹರಿಸೋಣ. ನಮ್ಮ ಪರಿಸರ ಶುದ್ಧವಾಗಿರಲಿ. ನಾವು ಗಿಡ ಮರಗಳನ್ನು ಬೆಳೆಸೋಣ. ಅಂತೆಯೇ ನಮ್ಮ ಅಂತರಂಗ ಹಾಗೂ ಬಹಿರಂಗ ಶುದ್ಧವಾಗಿರಲಿ. ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವು ನಮ್ಮ ಅಳಿಲು ಸೇವೆಯನ್ನು ಮಾಡೋಣ. ಉತ್ತಮ ಭಾರತವನ್ನು ನಿರ್ಮಿಸೋಣ.